ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನು ಅಂತ ಅಬ್ಸರ್ವ್ ಮಾಡೋದಾದ್ರೆ, ಸಂಗೀತಗಾರ ಟಿ.ಎಂ. ಕೃಷ್ಣನ್ ಕಾರ್ಯಕ್ರಮಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಮೈಸೂರಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ, ಸಂಗೀತ ಕಾರ್ಯಕ್ರಮ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ನವೆಂಬರ್ 22 ಹಾಗೂ 23ರಲ್ಲಿ ಮೈಸೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಟಿ.ಎಂ. ಕೃಷ್ಣ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತರು. ಸಂಗೀತಗಾರ ಮೈಸೂರಿನ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಈಗ ಸಾಕಷ್ಟು ವಿವಾದ ಏರ್ಪಡ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ವಿರೋಧವಾದಂತ ಪ್ರತಿಕ್ರಿಯೆಗಳು ಬರ್ತಾ ಇವೆ. ಅನ್ಯ ಧರ್ಮೀಯ ಥೀಮ್ಗಳನ್ನ ಇಟ್ಕೊಂಡು ಈ ಹಿಂದೆ ಇವರು ಸಾಂಗ್ ಅನ್ನ ಮಾಡಿದ್ರು. ಇಸ್ಲಾಂ ಕ್ರಿಶ್ಚಿಯನ್ ಪ್ರಮೋಟ್ ಮಾಡುವಂತ ಹಾಡುಗಳಿಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಬಲಪಂಥೀಯ ಕಾರ್ಯಕರ್ತರು ಕೃಷ್ಣನ್ಗೆ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ, ಆದ್ರೆ ಈ ಕಾರ್ಯಕ್ರಮಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅನ್ಯ ಧರ್ಮೀಯ ಥೀಮ್ಗಳನ್ನ ಇಟ್ಕೊಂಡು ಈ ಹಿಂದೆ ಇವರು ಸಾಂಗ್ ಒಂದನ್ನ ಮಾಡಿದ್ರು. ಇಸ್ಲಾಂ ಕ್ರಿಶ್ಚಿಯನ್ ಪ್ರಮೋಟ್ ಮಾಡುವಂತ ಹಾಡುಗಳಿಗೆ ಈಗ ಅಪಸ್ವರ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬಲಪಂಥೀಯ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಗೀತಗಾರ ಟಿ.ಎಂ. ಕೃಷ್ಣನ್ ಅವರ ಸಂಗೀತ ಕಾರ್ಯಕ್ರಮಕ್ಕೆ ಇದೀಗ ತುಂಬಾನೇ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ರೀತಿಯಾದಂತ ಕೆಲವು ವಿರೋಧವಾದಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇವರು ಅನ್ಯ ಧರ್ಮೀಯ ದೇವರುಗಳನ್ನ ಹಾಡಿ ಹೊಗಳುವಂತಹ ಒಂದು ಹಾಡುಗಳನ್ನ ಹಾಡ್ತಾ ಇದ್ರು. ಈ ಹಿಂದೆ ಕೂಡ ಇದೇ ರೀತಿಯಾದಂತ ಒಂದು ಥೀಮ್ ಅನ್ನ ಇಟ್ಕೊಂಡು ಸಾಂಗ್ ಅನ್ನ ಮಾಡಿದ್ರು. ಹೀಗಾಗಿ ಕರ್ನಾಟಕದಲ್ಲಿ ಈ ರೀತಿಯಾದಂತ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಬಲಪಂಥೀಯರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ 22ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಕೂಡ ಇದೆ, ಸಂಗೀತ ಕಾರ್ಯಕ್ರಮ. ಆ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಡೆಯಬಾರದು ಅಂತ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಬಲಪಂಥೀಯರು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಹಿಂದೆ ಬೆದರಿಕೆ ಕರೆಗಳು ಕೂಡ ಇವರಿಗೆ ಬಂದಿದ್ವು. ಇದೀಗ ಮೈಸೂರಿನಲ್ಲಿ 22ನೇ ತಾರೀಕಿನಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಈ ಕಾರ್ಯಕ್ರಮ ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ನಡೀತಾ ಇದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಉದಯವೇ ಹಿಂದೂ ಧರ್ಮಕ್ಕಾಗಿ ಆಗಿರುವಂತದ್ದು. ಹಿಂದೂ ದೇವತೆಗಳ ಸ್ತುತಿಗೆ ಅಂತಾನೆ ಶಾಸ್ತ್ರೀಯ ಸಂಗೀತದ ಉದಯ ಆಗಿದೆ. ಆದ್ರೆ ಈಗ ಕೃಷ್ಣನ್ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅನ್ಯ ಧರ್ಮೀಯ ದೇವರನ್ನ ಹಾಡಿ ಹೊಗಳುತ್ತಾ ಇದ್ದಾರೆ. ಇದರಿಂದ ಒಂದ್ ರೀತಿ ಹಿಂದೂ ದೇವರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಕಾರ್ಯಕ್ರಮ ನಡೆಯಬಾರದು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಬಲಪಂಥೀಯರು. ಚಿಟ್ ಫಂಡ್ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ಜನಾರ್ದನ ರೆಡ್ಡಿ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ಸಿಸಿಬಿ ತನಿಖೆಯ ಬಗ್ಗೆ ನಿನ್ನೆ ಕೋರ್ಟ್ ಅಸಮಾಧಾನವನ್ನ ಹೊರಹಾಕಿತ್ತು. ಹೀಗಾಗಿ ಜೈಲಲ್ಲಿರೋ ರೆಡ್ಡಿ ಜಾಮೀನು ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದಾರಂತೆ. ಜೈಲಿನಿಂದ ಗಣಿ ಧಣಿಗೆ ಸಿಗುತ್ತಾ ಮುಕ್ತಿ? ನಿನ್ನೆ ಜನಾರ್ದನ ರೆಡ್ಡಿ ಜಾಮೀನು ಅರ್ಜಿ ವಿಚಾರಣೆ ನಡೆಸಿರುವ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದಿಗೆ ಆದೇಶ ಕಾಯ್ದಿರಿಸಿದೆ. ಕಳೆದೆರಡು ದಿನಗಳಿಂದ ರೆಡ್ಡಿ ಜಾಮೀನಿನ ನಿರೀಕ್ಷೆಯಲ್ಲೇ ಇದ್ದಾರೆ. ಇದು ರೆಡ್ಡಿ ಪರ ವಕೀಲರು ಹಾಗೂ ಕುಟುಂಬಸ್ಥರಲ್ಲಿ ಕಾತರವನ್ನ ಹೆಚ್ಚಿಸಿದೆ. ಸಿಸಿಬಿ ಪೊಲೀಸರು ಕೂಡ ಕೋರ್ಟ್ ಏನು ಆದೇಶ ನೀಡಲಿದೆ ಅಂತ ಕಾಯ್ತಾ ಇದ್ದಾರೆ. ಹೀಗಾಗಿ ಎಲ್ಲರ ಚಿತ್ತ ನ್ಯಾಯಾಲಯದ ಆದೇಶದ ಕಡೆಯೇ ನೆಟ್ಟಿದೆ. ನಿನ್ನೆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳಿರುವ ಪ್ರಶ್ನೆಗಳು ರೆಡ್ಡಿಗೆ ವರವಾಗುವ ಸಾಧ್ಯತೆಯೂ ಕಂಡು ಬರ್ತಾ ಇದೆ. ಜನಾರ್ದನ ರೆಡ್ಡಿ ಮೇಲೆ ಯಾರಾದರೂ ದೂರು ನೀಡಿದ್ದಾರಾ? ಅವರ ಮೇಲೆ ಜನ ಯಾವುದೇ ಆರೋಪವನ್ನ ಮಾಡ್ತಾ ಇಲ್ಲ.
ಹೀಗಿರಬೇಕಾದ್ರೆ ಸರಿಯಾದ ಮಾಹಿತಿ ಇಲ್ಲದೆ ಬಂಧನ ಮಾಡಿದ್ದೀರಿ ಅಂತ ನ್ಯಾಯಮೂರ್ತಿ ಜಗದೀಶ್ ಸಿಸಿಬಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೀಗಿರುವಾಗಲೇ ಪರಪ್ಪನ ಅಗ್ರಹಾರದಲ್ಲಿರೋ ರೆಡ್ಡಿ ಫುಲ್ ಖುಷಿಯಾಗಿದ್ದಾರೆ. ನನ್ನ ತೇಜೋವಧೆ ಮಾಡೋಕೆ ಸಿಸಿಬಿ ಮುಂದಾಗಿದೆ. ಆದರೆ ಯಾವ ದಿಕ್ಕಿನಡೆಗೆ ತನಿಖೆ ನಡೆಯುತ್ತಿದೆ, ಅದರ ಸತ್ಯ ಏನು ಅನ್ನೋದು ಕೋರ್ಟ್ಗೆ ಗೊತ್ತಾಗಿದೆ. ನನ್ನ ಮೇಲೆ ಈಗಲಾದರೂ ಒಳ್ಳೆಯ ಅಭಿಪ್ರಾಯ ಬಂದಿದೆ. ನನಗೆ ಈ ಜಾಮೀನು ಸಿಕ್ಕೇ ಸಿಗುತ್ತೆ ಎಂದು ಜೈಲಾಧಿಕಾರಿಗಳ ಬಳಿ ರೆಡ್ಡಿ ಹೇಳಿಕೊಂಡಿದ್ದಾರಂತೆ. ಕಳೆದ 3 ದಿನಗಳಿಂದ ರೆಡ್ಡಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಟೆನ್ಷನ್ನಲ್ಲಿದ್ದಾರೆ. ಇವತ್ತು ಜಾಮೀನು ಅರ್ಜಿ ಆದೇಶ ಬರಲಿದ್ದು ಬೇಲಾ ಅಥವಾ ಜೈಲಾ ಅನ್ನೋದು ನಿರ್ಧಾರವಾಗಲಿದೆ. ಒಂದು ವೇಳೆ ರೆಡ್ಡಿಗೆ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಸಿಸಿಬಿಗೆ ತೀವ್ರ ಮುಖಭಂಗವಾಗುವುದಂತೂ ಗ್ಯಾರಂಟಿ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ವಿಜಯಪುರದ ಇಂಡಿ ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ವಿ ಪಾಟೀಲ್ ಅವರ ಹೆಸರಲ್ಲಿ ಫೇಕ್ ಫೇಸ್ಬುಕ್ ಅಕೌಂಟ್ ಓಪನ್ ಆಗಿದೆ. ಅಲ್ಲದೆ ಅದೇ ಅಕೌಂಟ್ನ ಮೆಸೆಂಜರ್ನಿಂದ ಒಬ್ಬರಿಗೆ $5,000 ಬೇಡಿಕೆ ಇಡಲಾಗಿದೆ. ವಿವಿ ಪಾಟೀಲ್ ಹೆಸರಲ್ಲಿ ಫೇಸ್ಬುಕ್ ಫ್ರೆಂಡ್ ಒಬ್ಬರಿಗೆ ನನಗೆ ತುರ್ತಾಗಿ 5,000 ಹಣ ಬೇಕಾಗಿದೆ, ನನಗೆ ನೀನು ಹಣ ನೀಡಿದ್ರೆ ಅದನ್ನ ದ್ವಿಗುಣಗೊಳಿಸಿ ನೀಡ್ತೀನಿ ಅಂತ ಮೆಸೆಂಜರ್ನಲ್ಲಿ ಚಾಟ್ ಮಾಡಿದ್ದಾರೆ. ಈ ವಿಷಯ ಗೊತ್ತಾದ ತಕ್ಷಣ ಯಶವಂತರಾಯಗೌಡ ವಿ ಪಾಟೀಲ್ ತಮ್ಮ ಪಿಎ ಮೂಲಕ ಸೈಬರ್ ಕ್ರೈಂ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ದುಬೈಗೆ ಮೀನುಗಾರಿಕೆಗೆ ತೆರಳಿದ್ದ ಕಾರವಾರದ 18 ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಮುದ್ರದ ಗಡಿಯನ್ನ ಉಲ್ಲಂಘಿಸಿ ಅಕ್ರಮ ಮೀನುಗಾರಿಕೆ ಮಾಡಿದ ಆರೋಪದಡಿ ಅಲ್ಲಿನ ನೌಕಾನೆಲೆಯ ಭದ್ರತಾ ಸಿಬ್ಬಂದಿ 18 ಮಂದಿಯನ್ನ ಅರೆಸ್ಟ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಅಲ್ಲಿನ ಕೋರ್ಟ್ನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದ್ರೂ ಬೋಟ್ ಮೂಲಕ ವಾಪಸ್ ಬರೋದಕ್ಕೆ ಅವಕಾಶ ಕಲ್ಪಿಸಿಲ್ಲ ಅಲ್ಲಿನ ನೌಕಾದಳ. ಹೀಗಾಗಿ ವಾಟ್ಸ್ಆಪ್ ವಿಡಿಯೋ ಮೂಲಕ ಕಳುಹಿಸಿರುವಂತಹ ಒಂದು ಮೆಸೇಜ್ ಮೀನುಗಾರರು ತಮ್ಮನ್ನ ಪಾರು ಮಾಡಿ ಅಂತ ಅದರಲ್ಲಿ ಬೇಡ್ಕೊಳ್ತಾ ಇದ್ದಾರೆ. अस्सलाम वालेकुम। आप सब जानते हैं कि हम 4 माह से ईरान में नज़रबंद हैं और हमें अभी तक रिहाई नहीं मिली है। 1 माह पहले मीडिया वालों ने हमारी रिपोर्ट शाये की थी। हमको लग रहा था कि इंडियन गवर्नमेंट जल्द से जल्द हमको रिलीज़ करने की कोशिश करेगी। भटकल की तंजीम से भी कोशिश हो रही थी। हमारे घर वालों ने भटकल एसी को मेमोरेंडम भी दिया था, मगर अब ऐसा लगता है कि सब लोग खामोश हो गए हैं। हम यहाँ बोर्ड के अंदर बंद बेहद परेशान हैं। इंडिया में हमारे घर वाले भी बहुत परेशान हैं। हमारी भटकल तंजीम और दुबई की भटकल जमात के ज़िम्मेदारों से भी दरख्वास्त है कि अब हमारे लिए कुछ करें। हम मीडिया वालों से भी दरख्वास्त करते हैं कि हमारी आवाज़ सरकार तक पहुँचाएँ। मोहतरमा सुषमा जी ऐसे मामलों में हमेशा इंडियन लोगों की मदद की है। हमें उम्मीद है कि सुषमा जी तक अगर हमारी आवाज़ पहुंचेगी तो वह हमारी मदद ज़रूर करेगी इंशाअल्लाह। ಆ ಜಿಲ್ಲೆಯ ಜನರಿಗೆ ಅದೊಂದೇ ಆಸ್ಪತ್ರೆ, ಅದರಲ್ಲೂ ಕಡು ಬಡವರ ಪಾಲಿಗೆ ಇದು ಸಂಜೀವಿನಿ. ಆದರೆ ಇದೇ ಸಂಜೀವಿನಿಯಿಂದ ಬಡವರ ಪಾಲಿನ ಮೃತ್ಯುಕೂಪವಾಗಿದೆ. ಇಲ್ಲಿಗೆ ಹೆರಿಗೆಗೆ ಬರೋ ಗರ್ಭಿಣಿಯರು ಸತ್ತು ಬದುಕ್ತಾ ಇದ್ದಾರೆ. ಆದ್ರೂ ಸರ್ಕಾರ ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿನ ಈ ದೃಶ್ಯಗಳನ್ನ ನೋಡಿದ್ರೆ ನಿಮ್ಮ ಕರುಳು ಚುರ್ರನತ್ತೆ. ನೋಡಲು ಮಾತ್ರ ಜಿಲ್ಲಾ ಆಸ್ಪತ್ರೆ, ಆದ್ರೆ ನಿತ್ಯವೂ ಇಲ್ಲಿಗೆ ಬರುವ ರೋಗಿಗಳ ಪಾಲಿಗೆ ಇದು ಅಕ್ಷರಶಃ ನರಕ. ನೆಲದ ಮೇಲೆ ಮಲಗಿರುವ ಗರ್ಭಿಣಿಯರು ಒಂದು ಕಡೆಯಾದ್ರೆ ಆಗ ತಾನೇ ಕಣ್ಬಿಟ್ಟಿರುವ ಮಗು ಕೂಡ ಹಸಿ ನೆಲದ ಮೇಲೆ ಮಲಗಿರೋದು ನೋಡಿದ್ರೆ ಮೈ ಜುಮ್ಮನತ್ತೆ. ಬೆಡ್ಡು ಸ್ಪೆಷಲ್ ವಾರ್ಡ್ ಆಗಲಿ ಅಥವಾ ಜನರಲ್ ವಾರ್ಡ್ ಆಗಲಿ ಯಾವುದೂ ಅವೈಲೇಬಲ್ ಇಲ್ಲ, ಎಲ್ಲ ಫುಲ್ ಇದೆ ಅಂತ ಹೇಳ್ತಾರೆ. ಈಗ ಹೊರಗಡೆನೇ ಮಲಗಬೇಕಾಗಿದೆ. ಅದರಿಂದ ಮಗುಗೂ ಎಫೆಕ್ಟ್ ಆಗುತ್ತೆ, ಬಾಣಂತಿಗೂ ತುಂಬ ಎಫೆಕ್ಟ್ ಆಗುತ್ತೆ. ಸೊಳ್ಳೆ ಪ್ರಾಬ್ಲಮ್, ಕಚ್ಚಿ ಜ್ವರ ಬರ್ಬೋದು, ಮಗುವಿಗೆ ಪ್ರಾಬ್ಲಮ್ ಆಗ್ಬೋದು ಫೀಡಿಂಗ್ ಕೊಡೋದ್ರಿಂದ. ಆಮೇಲೆ ಹೊರಗಡೆ ಮಲಗೋದ್ರಿಂದ ಚಳಿ ಕೂಡ, ಇದರಿಂದ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಬಾಣಂತಿಯರಿಗೆ ಕೂಡ. ಶಸ್ತ್ರಚಿಕಿತ್ಸೆಗೆ ಒಳಗಾದ ಬಾಣಂತಿಯರು ಕೂಡ ಬೆಡ್ ವ್ಯವಸ್ಥೆ ಇಲ್ಲದೆ ನೆಲದ ಮೇಲೆ ಮಲಗುವಂತಾಗಿದೆ. ಇಲ್ಲಿ ಸ್ವಚ್ಛತೆ ಅನ್ನೋದೇ ಇಲ್ಲ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಸೊಳ್ಳೆ ಕಾಟಕ್ಕೆ ಜನ ಹೈರಾಣಾಗಿದ್ದಾರೆ. ಕೋಟ್ಯಂತರ ರೂಪಾಯಿ ಅನುದಾನ ಬಂದರೂ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಹೆರಿಗೆ ವಾರ್ಡ್ನಲ್ಲಿ ಬೇಸಿಕ್ಲಿ ಏನೇನು ಮಾಡಬೇಕು, ಏನೇನು ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಟ್ಟಿಲ್ಲ. ಇಲ್ಲಿ ಸಾಕಷ್ಟು ಅನುದಾನಗಳಿದೆ,
ಸಾಕಷ್ಟು ಹಣಕಾಸಿನ ವ್ಯವಸ್ಥೆಗಳಿದೆ, ಆದರೂ ಸಹ ಇಲ್ಲಿ ಯಾರು ಸೇರಿದಂಥ ಬಳಕೆಯನ್ನು ಮಾಡಿಕೊಂಡಿಲ್ಲ. ಹೇಳೋರು ಕೇಳೋರು ಯಾರಿಲ್ಲ. ಬೆಡ್ಗಳು ಇಲ್ಲದೇ ನೆಲದ ಮೇಲೆ ಮಲಗಿದ್ದಾರೆ ತುಂಬ ಜನ. ನಾನು ಕಣ್ಣಾರೆ ನೋಡಿದ್ದೀನಿ. ಸಿಸರಿನ್ ಆದಂತಹ ಹೆಣ್ಮಕ್ಳು ಸಹ ಈ ಕೆಳಗಡೆ ನೋಡ್ಬೋದು ನೀವಲ್ಲೆಲ್ಲ ಜಗಲ್ ಮೇಲೆಲ್ಲ ಕೂತಿದ್ರು, ಮಲಗಿದ್ದಾರೆ. ಬಡ ಜನಗಳು ತುಂಬ ಜನ ಇದ್ದಾರೆ ಇಲ್ಲಿ. ಪಾಪ ಅವ್ರೇನಂದ್ರೆ ಏನು ಹೇಳೋಕ್ಕಾಗೋದಿಲ್ಲ, ಏನೂ ಇಲ್ಲ. ಸರ್ಕಾರಿ ಆಸ್ಪತ್ರೆಯಾದ್ರೂ ಪರವಾಗಿಲ್ಲ, ಉತ್ತಮ ಚಿಕಿತ್ಸೆ ಸಿಗುತ್ತೆ ಎಂದು ನಂಬಿ ಬರೋ ಗರ್ಭಿಣಿಯರಿಗೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಮೃತ್ಯು ಕೂಪವಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ತೆರೆದು ಜಿಲ್ಲಾಸ್ಪತ್ರೆಯನ್ನ ಸರಿಪಡಿಸಬೇಕಿದೆ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ತೀವ್ರ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದ ಕೇಂದ್ರ ಸಚಿವ ಅನಂತಕುಮಾರ್ ಚಿತಾಭಸ್ಮವನ್ನ ಇವತ್ತು ಕಾವೇರಿ ನದಿಯಲ್ಲಿ ವಿಸರ್ಜಿಸಲಾಗುತ್ತೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹೊರವಲಯದಲ್ಲಿರುವ ಪಶ್ಚಿಮ ವಾಹಿನಿ ಕಾವೇರಿಯಲ್ಲಿ 10 ಗಂಟೆಗೆ ಅನಂತಕುಮಾರ್ ಕುಟುಂಬಸ್ಥರು ಚಿತಾಭಸ್ಮ ವಿಸರ್ಜಿಸಲಿದ್ದಾರೆ. ಅಸ್ಥಿ ವಿಸರ್ಜನಾ ವಿಧಿವಿಧಾನ ಅರ್ಚಕ ಭಾನುಪ್ರಕಾಶ್ ನೇತೃತ್ವದಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವು ಸಂಸದರು, ಬಿಜೆಪಿಯ ಮುಖಂಡರು ಭಾಗಿಯಾಗೋ ಸಾಧ್ಯತೆಗಳಿವೆ. ಕೇಂದ್ರ ಸಚಿವ ಅನಂತಕುಮಾರ್ ಅಗಲಿಕೆಯ ಬೆನ್ನಲ್ಲೇ ಕಮಲ ಪಾಳೆಯ 2019 ಲೋಕಸಭಾ ಚುನಾವಣೆಗೆ ರೆಡಿ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಇವತ್ತು ಸಂಜೆ ಮಂಗಳೂರಿಗೆ ಭೇಟಿ ನೀಡಿ ಸಂಘನಿಕೇತನ ಆರ್ಎಸ್ಎಸ್ ಬೈಠಕ್ನಲ್ಲಿ ಭಾಗಿಯಾಗಲಿದ್ದಾರೆ. ರಾಮಮಂದಿರ, ಶಬರಿಮಲೆ, ಹಿಂದೂ ಧಾರ್ಮಿಕ ಭಾವನೆ ಅಜೆಂಡಾ ಕುರಿತು ರಣತಂತ್ರ ನಡೆಯಲಿದೆ. ಬಿಜೆಪಿ ಅಲೆಯನ್ನ ಹೆಚ್ಚಿಸೋದಕ್ಕೆ, ಹಳೆ ಅಸ್ತ್ರಗಳಿಗೆ ಹೊಸ ರೂಪ ನೀಡೋದಕ್ಕೆ ಈ ಸಭೆ ನಡೆಯಲಿದೆ. ಕಂಪ್ಲೀಟ್ ಸ್ಟ್ರಾಟಜಿಗಳೊಂದಿಗೆ ಬರೋದಕ್ಕೆ ರಾಜ್ಯದ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಯಡಿಯೂರಪ್ಪ, ಶ್ರೀರಾಮುಲು ಪ್ರಭಾವ ಕಡಿಮೆಯಾಗಿರುವುದರಿಂದ ಪರ್ಯಾಯ ನಾಯಕನ ಆಯ್ಕೆ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅನಂತಕುಮಾರ್ ಅಗಲಿಕೆಯಿಂದ ಕಂಗಾಲಾಗಿರೋ ಬೆಂಗಳೂರು ದಕ್ಷಿಣ ಭಾಗದ ನಾಯಕರೊಂದಿಗೆ ಅಮಿತ್ ಶಾ ಸಭೆ ನಡೆಸಲಿದ್ದಾರೆ. ಟಿಪ್ಪು ಜಯಂತಿ ವಿಚಾರದಲ್ಲಿ ಅವಹೇಳನಕಾರಿ ಭಾಷಣ ಆರೋಪದ ಅಡಿ ಬಂಧನಕ್ಕೆ ಒಳಗಾಗಿದ್ದ ಕೊಡಗಿನ ಪತ್ರಕರ್ತ ಸಂತೋಷ್ ತಮ್ಮಯ್ಯಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ವಿರಾಜಪೇಟೆ ತಾಲೂಕಿನ ಪೊನ್ನಂಪೇಟೆ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಇದು ನ್ಯಾಯಕ್ಕೆ ಸಿಕ್ಕ ಜಯ ಅಂತ ಸಂತೋಷ್ ಪರ ವಕೀಲರು ಹೇಳಿದ್ದಾರೆ. ಇನ್ನು ತುಮಕೂರಿನಲ್ಲಿ ಮಾತನಾಡಿದ ಸಂತೋಷ್ ಪತ್ನಿ, ನಿನ್ನೆ ರಾತ್ರಿ ಮನೆಗೆ ಬಂದ ಪೊಲೀಸರು ಸಂಸ್ಕಾರ ಇಲ್ಲದ ರೀತಿಯಲ್ಲಿ ನಡೆದುಕೊಂಡ್ರು ಅಂತ ಆರೋಪವನ್ನ ಮಾಡಿದ್ರು. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಕಡಲೆಕಾಯಿ ಪರೀಕ್ಷೆಗೆ ಕೇವಲ ಕೆಲವೇ ದಿನ ಬಾಕಿ ಇದೆ. ಈ ಸಲ ಕಡಲೆಕಾಯಿ ಹಬ್ಬ ಕೂಡ ಕಾಂಟ್ರವರ್ಸಿ ಆಗಿದೆ. ಮುಜರಾಯಿ ಇಲಾಖೆ ವಿವಾದವೊಂದಕ್ಕೆ ನಾಂದಿ ಹಾಡಿದೆ. ಹಲವು ವರ್ಷಗಳಿಂದ ಕಾನೂನು ಬಾಹಿರವಾಗಿ ಬೀದಿ ವ್ಯಾಪಾರಿಗಳಿಂದ ಸುಂಕ ವಸೂಲಿ ಮಾಡ್ತಾ ಇರೋ ಆರೋಪ ಇಲಾಖೆ ವಿರುದ್ಧ ಕೇಳಿಬಂದಿದೆ. ಕಾನೂನು ಕಾಪಾಡಬೇಕಾದ ಸರ್ಕಾರದ ಇಲಾಖೆಯೊಂದು ರೂಲ್ಸ್ ಬ್ರೇಕ್ ಮಾಡಿ ತಾನೇ ಅಕ್ರಮ ಎಸಗಿದೆ. ಹಲವು ವರ್ಷಗಳಿಂದ ದೊಡ್ಡ ಗಣೇಶನ ದೇವಸ್ಥಾನ ಸುತ್ತಮುತ್ತಲ ಬೀದಿ ವ್ಯಾಪಾರಿಗಳಿಂದ ಸುಂಕ ವಸೂಲಿ ಮಾಡ್ತಾ ಇದೆ. ದೇವಸ್ಥಾನದ ಆವರಣದೊಳಗೆ ಶುಲ್ಕ ವಸೂಲಿ ಮಾಡೋಕೆ ಅಭ್ಯಂತರವಿಲ್ಲ. ಆದ್ರೆ ಪಾಲಿಕೆ ಆಸ್ತಿಯಾಗಿರೋ ಫುಟ್ಪಾತ್, ರಸ್ತೆ ಬದಿಗಳಲ್ಲಿ ಬೀದಿ ವ್ಯಾಪಾರ ಮಾಡ್ತಿರೋರ ಬಳಿ ಬಿಬಿಎಂಪಿ ಬದಲಿಗೆ ಮುಜರಾಯಿ ಇಲಾಖೆ ಸುಂಕ ವಸೂಲಿ ಮಾಡ್ತಾ ಇರೋದು ವಿವಾದಕ್ಕೆ ಕಾರಣವಾಗಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಯಾವ ಪ್ರದೇಶ ಬರ್ತದೋ ಆ ಪ್ರದೇಶದಲ್ಲಿ ಅವರು ಹರಾಜು ಮಾಡಲಿಕ್ಕೆ ಸಾರ್ವಜನಿಕರಿಂದ ಯಾವುದೇ ವಿರೋಧ ಇಲ್ಲ. ಅಥವಾ ಈ ಒಂದು ಜಾಗದಲ್ಲಿ ಮಾಡಿದರೂ ಕೂಡ ಕೇವಲ ಹಣವನ್ನು ಮಾತ್ರ ಮುಜರಾಯಿ ಇಲಾಖೆಯವರು ಪಡಿತಾರೆ ವಿನ ಅದನ್ನು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ. ಈ ಒಂದು ಸಂಪೂರ್ಣವಾದ ಈ ಟೆಂಡರ್ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿ ಬಿಬಿಎಂಪಿಯವರೇ ಇದನ್ನು ಮೇಲುಸ್ತುವಾರಿಯಲ್ಲಿ ಈ ಟೆಂಡರ್ ಪ್ರಕ್ರಿಯೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಲಕ್ಷಾಂತರ ಮಂದಿ ಭಾಗವಹಿಸೋ ಈ ಕಡಲೆಕಾಯಿ ಪರಿಷೆಯಲ್ಲಿ ಮುಜರಾಯಿ ಇಲಾಖೆ ಶುಲ್ಕ ಸಂಗ್ರಹಿಸಿದ್ರೂ ನೀರು, ಶೌಚಾಲಯದಂತಹ ಬೇಸಿಕ್ ಫೆಸಿಲಿಟಿಯನ್ನು ಕೊಡ್ತಾ ಇಲ್ಲ. ಮುಜರಾಯಿ ಇಲಾಖೆಯವರು ಈಗ ಸುಂಕ ವಸೂಲಾತಿಗೆ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಕಸ ವಿಲೇವಾರಿ ಸಮಸ್ಯೆ ಎಲ್ಲ ಬಂದೇ ಬರುತ್ತೆ, ನಮಗೆ ಹೆಚ್ಚು ಕೆಲಸನೂ ಆಗುತ್ತೆ. ಯಾವ ರೀತಿ ಹಬ್ಬಗಳು ಬಂದಾಗ ಆಗುತ್ತೆ, ಈಗ ದೀಪಾವಳಿ, ಆಯುಧ ಪೂಜೆ, ಅದೇ ರೀತಿ ಕಡಲೆಕಾಯಿ ಪರಿಷತ್ತು ನಾವೆಲ್ಲ ತೆಗೆಸ್ತೀವಿ. ನಾವು ತುಂಬ ವೆಚ್ಚನೂ ಕೂಡ ಮಾಡ್ತೀವಿ. ಏನು ರೊಟೀನ್ ವೆಚ್ಚಕ್ಕಿಂತ ಹೆಚ್ಚಾಗಿ ಆಗುತ್ತೆ. ಈ ರೋಡಲ್ಲಿ ಬರೋದನ್ನು ನಾವು ಕಲೆಕ್ಟ್ ಮಾಡಬೇಕಾ ಅಥವಾ ಮುಜರಾಯಿ ಇಲಾಖೆಯವ್ರು ನಮಗೆ ಕೊಡಬೇಕಾ, ಅದ್ರ ಬಗ್ಗೆ ಒಂದು ಉನ್ನತ ಮಟ್ಟದ ಚರ್ಚೆ ನಡೆಸಿ ಒಂದು ತೀರ್ಮಾನ ತಗೊಳ್ಳಿ. ಕಡಲೆಕಾಯಿ ಪರಿಷೆ ನಡೆಯೋ ದಿನ ಹಾಗೂ ಪರಿಷೆ ನಂತರ
ಈ ಭಾಗದಲ್ಲಿ 1ಕ್ಕೆ 5 ಪಟ್ಟು ಕಸ ಉತ್ಪತ್ತಿಯಾಗುತ್ತೆ. ಶುಲ್ಕ ಸಂಗ್ರಹಿಸೋ ಮುಜರಾಯಿ ಇಲಾಖೆ ಒಂದು ಸಲವಾದ್ರೂ ಇದನ್ನ ಕ್ಲೀನ್ ಮಾಡೋಕೆ ಬಿಬಿಎಂಪಿಗೆ ನೆರವಾಗಿಲ್ಲ. ಇನ್ಮೇಲಾದ್ರೂ ಪಾಲಿಕೆ ವ್ಯಾಪ್ತಿಯ ಸ್ಥಳದಲ್ಲಿ ಬಿಬಿಎಂಪಿ ಶುಲ್ಕ ಸಂಗ್ರಹಿಸಿದ್ರೆ ಆ ಹಣದಿಂದಲಾದ್ರೂ ಸೂಕ್ತ ಸೌಕರ್ಯ ಕಲ್ಪಿಸೋಕೆ ಸಾಧ್ಯವಾಗುತ್ತೆ. ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈಗ ಒಂದು ಗುಡ್ ನ್ಯೂಸ್ ಇದೆ. ಯಾಕಂದ್ರೆ ಭಾರತದಲ್ಲಿನ ಹಾಲು ಬಹುತೇಕ ಸುರಕ್ಷಿತ ಅಂತ ಸಮೀಕ್ಷೆಯೊಂದು ತಿಳಿಸಿದೆ. ಭಾರತೀಯ ಆಹಾರ ಸುರಕ್ಷಿತ ಹಾಗೂ ಗುಣಮಟ್ಟ ಪ್ರಾಧಿಕಾರ ನಡೆಸಿದ ರಾಷ್ಟ್ರೀಯ ಕ್ಷೀರ ಗುಣಮಟ್ಟ ಸಮೀಕ್ಷೆಯಲ್ಲಿ ಈ ಅಂಶ ಬಯಲಾಗಿದೆ. ಸಮೀಕ್ಷೆಯಲ್ಲಿ 6432 ಸ್ಯಾಂಪಲ್ಗಳನ್ನ ನಡೆಸಲಾಗಿದೆ. ಒಟ್ಟಾರೆ ಶೇಕಡಾವಾರನ್ನ ನೋಡಿದ್ರೆ ಕೇವಲ 10% ಮಾತ್ರ ಕಲಬೆರಕೆ ಹಾಲು ಕಂಡು ಬಂದಿದೆ. ಇನ್ನು ಉಳಿದ 90% ಸ್ಯಾಂಪಲ್ಗಳಲ್ಲಿ ಹಾಲು ಬಹುತೇಕ ಸುರಕ್ಷಿತ ಅನ್ನೋದು ಈ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಮುದ್ದೆ ನುಂಗೋಕೆ ಎಲ್ರಿಗೂ ಇಷ್ಟ. ಆದ್ರೆ ಮುದ್ದೆ ಬಣ್ಣವನ್ನ ನೋಡಿದ್ರೆ ಕೆಲವರಿಗೆ ಮುದ್ದೆ ತಿನ್ನೋದಕ್ಕೆ ಕಷ್ಟ ಅನ್ಸುತ್ತೆ. ಆದ್ರೆ ಈ ಕಷ್ಟ ಇಷ್ಟಗಳಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಯಾಕಂದ್ರೆ ಕೃಷಿ ವಿಜ್ಞಾನಿಗಳು ಬಿಳಿ ರಾಗಿಯ ಸಂಶೋಧನೆ ಮಾಡಿದ್ದಾರೆ. ಈ ರಾಗಿ ಈಗ ರೈತರ ಹೊಲಗಳಿಗೆ ಪ್ರಾಯೋಗಿಕ ಬಿತ್ತನೆಗೆ ಹೋಗಿದ್ದು ಇನ್ನು 4 ತಿಂಗಳಲ್ಲಿ ಬಿಳಿ ಮುದ್ದೆ ಸೇವನೆಗೆ ಸಿಗುತ್ತೆ. ಮುದ್ದೆ ಪ್ರಿಯರಿಗೆ ಇನ್ಮುಂದೆ ಸಿಗಲಿದೆ ಬಿಳಿ ರಾಗಿ. ಬಿಳಿ ರಾಗಿ ತಳಿಗೆ KMR 340 ಹೆಸರಿಟ್ಟ ಕೃಷಿ ವಿಜ್ಞಾನಿಗಳು. ಮಂಡ್ಯದ ವಿಸಿ ಫಾರಂನ ಸಂಶೋಧನಾ ಕೇಂದ್ರದ ಡಾಕ್ಟರ್ ರವಿಶಂಕರ್ ಮತ್ತು ಅವರ ತಂಡ ಸತತ 7 ವರ್ಷಗಳ ಅವಿರತ ಪ್ರಯತ್ನದಿಂದ ಇದೀಗ ಬಿಳಿ ರಾಗಿ ತಳಿ ಸಂಶೋಧನೆ ಮಾಡಿದ್ದಾರೆ. ವಿಸಿ ಫಾರಂ ವಿಜ್ಞಾನಿಗಳು KMR 340 ಎಂಬ ಹೆಸರನ್ನ ಇಟ್ಟಿದ್ದಾರೆ. 10 ವರ್ಷಗಳ ಹಿಂದೆ ಹಿರಿಯ ವಿಜ್ಞಾನಿಯಾದ ಡಾಕ್ಟರ್ ರವಿಶಂಕರ್ ಸಂಶೋಧನೆಯನ್ನ ಆರಂಭಿಸಿದ್ರು. WRT 14 ತಳಿಯನ್ನ ಹೆಣ್ಣು ತಳಿಯಾಗಿಯೂ GE 2924 ತಳಿಯನ್ನ ಗಂಡು ತಳಿಯಾಗಿ ಉಪಯೋಗಿಸಿ ಸಂಕರಣ ಮಾಡಿದ್ರು. 2008-9ರಲ್ಲಿ 2 ತಳಿಗಳ ಸಂಕರಣ ಮಾಡಿ ಅಂತಿಮವಾಗಿ ಬೆಳೆ ಕೈಗೆ ಬಂದಾಗ ಹಲವಾರು ತಳಿಗಳು ಲಭ್ಯವಾದವು. ಕೊನೆಗೆ ಇದರಲ್ಲಿ ಸಂಕರಣವಾದ ತಳಿಯೇ ಬಿಳಿರಾಗಿಯಾಗಿದೆ. 2008-9ರಲ್ಲಿ ಈ ತಳಿಗಳ ಸಂಕಲನ ಮಾಡಿ ನಂತರ 5-6 ವರ್ಷ ಇದನ್ನು ಸತತವಾಗಿ ನಾವು ಆಯ್ಕೆ ಮಾಡಿ ಉತ್ತಮವಾದ ಇಳುವರಿ, ಅಧಿಕ ಇಳುವರಿ ಮತ್ತು ರೋಗರಹಿತ ತಳಿ ಮತ್ತು ಬಿಳಿ ರಾಗಿ ಇದನ್ನು ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ KMR 340 ಎಂಬ ಒಂದು ಉತ್ತಮವಾದ ಒಂದು ತಳಿ ನಾವು ಅಭಿವೃದ್ಧಿಪಡಿಸಿದ್ವಿ. KMR 340 ತಳಿ 100 ದಿನಗಳ ಅವಧಿಯ ಬೆಳೆಯಾಗಿದ್ದು ಬೆಂಕಿ ರೋಗ ಮತ್ತು ಅಂಗಮಾರಿ ರೋಗ ತಡೆದುಕೊಳ್ಳುವ ಶಕ್ತಿ ಇದೆ. ಇದರಲ್ಲಿ ಪ್ರೋಟೀನ್, ಕಬ್ಬಿಣದ ಅಂಶ, ನಾರಿನಾಂಶ ಇತರೆ ರಾಗಿಗಳಿಗೆ ಹೋಲಿಕೆ ಮಾಡಿದ್ರೆ ಜಾಸ್ತಿ ಇದೆ. ತಳಿವರ್ಧಕರಾದಂತಹ ಡಾಕ್ಟರ್ ರವಿಶಂಕರ್ ಅವರು ಒಂದು ಉತ್ತಮ ಕೆಲಸ ಮಾಡಿ ಅವರು ಒಂದು ತಳಿಯನ್ನ ರಾಗಿಯಲ್ಲಿ KMR 340 ಎಂಬ ಒಂದು ಹೊಸ ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅದು ಬಹಳ ಒಳ್ಳೆಯ ತಳಿಯಾಗಿದೆ. ಯಾಕೆಂದ್ರೆ ಇದು ನೀರಾವರಿಯಲ್ಲಿ ಹೆಚ್ಚಿನ ಒಂದು ಇಳುವರಿ ಬರುವಂತಹ ಒಂದು ತಳಿಯಾಗಿದೆ. ಸುಮಾರು 40ರಿಂದ 45 ಕ್ವಿಂಟಾಲ್ ಪ್ರತಿ ಎಕರೆಗೆ ಬರುವಂತಹ ಒಂದು ಸಾಮರ್ಥ್ಯವನ್ನ ಈ ಒಂದು ತಳಿ ಹೊಂದಿದೆ. ಒಟ್ಟಾರೆ ಕೃಷಿ ವಿಜ್ಞಾನಿಗಳ ಸತತ ಪ್ರಯತ್ನದ ಫಲವಾಗಿ ಬಿಳಿರಾಗಿ ಸಂಶೋಧನೆಯಾಗಿದೆ. ಬಿಳಿರಾಗಿ ಬೆಳೆಯೋ ರೈತರು ಮಂಡ್ಯದ ವಿಸಿ ಫಾರಂ ಸಂಪರ್ಕಿಸಬಹುದಾಗಿದೆ. ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಇದಿಷ್ಟು ಇವತ್ತಿನ ಕನ್ನಡ ನಾಡಿಯಲ್ಲಿನ ಪ್ರಮುಖ ಸುದ್ದಿ. ಈಗ ನಿಗಿ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಫಲ ನಿಮ್ಮದು.